ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಶನಿವಾರ 10 ಗಂಟೆ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬಂದುಬಿಟ್ಟು ಇವತ್ತು ಇರೋದು ಸೀತಾಕುಳಂ ಇಂದ ಮುಂದೆ ಇದ್ದೀನಿ. ನಾನು ಹಾಸನ ಬಿಟ್ಟು 1,500 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇಲ್ಲಿ ನನ್ನ ಮೈದನ ಬಂದುಬಿಟ್ಟು ಶಾಪ್ನ ಓಪನ್ ಮಾಡ್ತಿದ್ದಾರೆ, ಬೇಕ್ರಿ. ಸೊ ಅದಕ್ಕೇ ಅದು ಓಪನಿಂಗ್ ಬಂದಿದ್ವಿ, ಹೆಂಗೆ ನಡೀತಿದೆ ಏನು ಎಲ್ಲ ತೋರಿಸ್ತೀನಿ. ಬರ್ಬೇಕಾದ್ರೆ ಯಾಕೆ ವೀಡಿಯೋ ಮಾಡಲಿಲ್ಲ ಅಂದರೆ ಸ್ವಲ್ಪ ಅಲ್ಲಿ ಬರೋ ಹೊತ್ತಿಗೆ ನಮಗೆ 30 ಅವರ್ಸ್ ಜರ್ನಿ ಇದ್ದಿಂದ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸುಮ್ಮನೆ ಏನು ಟ್ರೈನಲ್ಲೇ ಕೂತ್ಕೊಳ್ದಲ್ವ, ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ. ಇವತ್ತು ಏನಾಗುತ್ತೆ ಏನು ಅನ್ನೋದೆಲ್ಲ ತೋರಿಸಿ, ನಾಳೆ ಬಂದುಬಿಟ್ಟು ಓಪನ್ ಇರೋದು. ಇವತ್ತು ಹೆಂಗೆ ನಾವು ಸೆಟ್ ಮಾಡ್ಕೊತೀವಿ ಏನು ಅನ್ನೋದು ತೋರಿಸ್ತೀನಿ. ಮನೆ ಗೈಸ್ ನನ್ನ ಜೊತೆ ನಿನ್ನೂ ಕರ್ಕೊಂಡು ಹೋಗ್ತೀನಿ. ಮತ್ತು ಇಲ್ಲಿ ಇದಕ್ಕೆಲ್ಲ ಹೋಗೋಣ ಅಂದ್ಕೊಂಡಿದ್ವಿ, ಎಲ್ಲೆಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೈಸ್. ಇಲ್ಲಿ ಭಾಷೆ ನನಗೆ ಕನ್ನಡ ಬಿಟ್ಟು ಬೇರೆ ಯಾವುದೂ ಬರೋಲ್ಲ. ಇಲ್ಲಿ ಆಂಧ್ರದಲ್ಲಿ ನನಗೆ ಈ ಮಾತಾಡೋಕ್ಕೆ ಬರ್ತಾ ಇಲ್ಲ, ಸುಮ್ಮನೆ ಮೂಕ ಅಭಿನಯ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಿರುತ್ತೆ ಏನು, ಫನ್ನಾಗಿರುತ್ತೆ ಏನು. ಮನೆ ಗೈಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನಾವು ಈಚೆ ಬಂದಿದ್ದ ತಕ್ಷಣ ಅಲ್ಲಿ ನೊಂಗು ಮಾರ್ತಿದ್ರು, ಸೊ ಅದಕ್ಕೆ ನೊಂಗು ತೊಗೊಂಡ್ವಿ. ತುಂಬ ಕಡಿಮೆ ರೈಟು ನೊಂಗು, ಬರೀ 10 ರೂಪಾಯಿ ಒಂದು ಅಷ್ಟೇ. ನಾನಿಲ್ಲಿ ಗೈಸ್ ನೋಡಿ ನಮ್ಮ ಮನೆಯವರು ಇಲ್ಲೆಲ್ಲ ಜ್ಯೂಸ್ ಜೋಡಿಸ್ತವ್ರೆ. ಇವ್ರು ಇಲ್ಲಿ ತಿಂತಿದ್ದಾರೆ ನಿಂತ್ಕೊಂಡು ಅಷ್ಟೇ. ಇಲ್ಲಿ ಇವ್ರು ಸ್ವಲ್ಪ ಕಷ್ಟಪಟ್ಟು ಬೆವರು ಸುರಿಸಿ ಏನಪ್ಪ ಇದು ನೋಡಿ, ಈ ಕಡೆ ಸೈಡು ಇದನ್ನು ಕುಡಿತಾರಂತೆ ಎಲ್ಲ. ಫ್ರೂಟ್ ಬಿಯರ್ ಇದು ಹೆಂಗಿದೆ, ಸೇಮ್ ಬಿಯರ್ ಇದ್ದಂಗಿದೆ. ಹೇಳ್ಗುರು ಗೈಸ್ ನೋಡಿ ಎಷ್ಟು ಕ್ಲೀನಾಗಿ ಜೋಡಿಸಿದ್ದಾರೆ ಮುರಳಿಯವರು. ಇಲ್ಲಿ ಮಾತ್ರ ಡಬ್ಬ ಥರ ಜೋಡಿಸಿದ್ದಾರೆ. ಫುಲ್ ಇನ್ಚಾರ್ಜು ಭರತ್ ಅವ್ರದ್ದು, ಫುಲ್ ಇನ್ಚಾರ್ಜ್ ಅವ್ರದ್ದೇನೆ. ಅವರು ನಿಂತ್ಕೊಂಡು ಹೇಳ್ಕೊಡೋದು ಮೇಸ್ತ್ರಿ ಥರ. ಅವರದ್ದು ಫಸ್ಟ್ ಕೆಲಸಕ್ಕೆ ಇಟ್ಕೊಂಡಿರೋದು ನಾವು, ಇವರೇ ಸೆಕೆಂಡ್ ಕೆಲಸಕ್ಕೆ ಇಟ್ಕೊಂಡಿರೋದು. ಇವ್ರು ಮೇಸ್ತ್ರಿ, ನಿಂತ್ಕೊಂಡು ಗೈಡ್ ಮಾಡೋದು. ಲೆಕ್ಚರರು ಅದಕ್ಕೆ ಗೈಡ್ ಮಾಡ್ತಾರೆ, ಏನು ಮಾಡೋಂಗಿಲ್ಲ. ನಾನು ನೋಡಿ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಏನಾದ್ರು ತಿನ್ನೋಕ್ಕೆ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಸ್ವೀಟ್ಸು ಇದೆಲ್ಲ ಯಾವ ಸ್ವೀಟ್ಸು ಅಂತ ದೇವರೊಣಗೂ ಗೊತ್ತಿಲ್ಲ. ಇಷ್ಟು ಸ್ವೀಟ್ಸ್ ಮಾಡಿಸಿದ್ದಾರೆ. ಸ್ವೀಟ್ಸ್ ಎಲ್ಲ ಇನ್ನು ನಾನು ಇಲ್ಲಿ ಬಂದಿರೋದು ಏನಕ್ಕೆ ಗೊತ್ತಾ, ಮೇನು ನೋಡಿ ಜಾಮೂನ್ ತಿನ್ನೋಕ್ಕೆ. ಬರೀ ತಿಂತಾನೆ ಇದ್ದೀನಿ ನೆನ್ನೆಯಿಂದ. ಇಲ್ಲೇನಾರು ಒಂದು 10 ದಿವಸ ಇದ್ಬಿಟ್ರೆ ಇನ್ನೊಂದು ರೌಂಡ್ ದಪ್ಪ ಆಗಿ ಬಂದ್ಬಿಡ್ತೀನಿ ನಾನು. ಈ ಕೇಕಿಂದ ಎಷ್ಟು ಥರ ಡಿಸೈನ್ಸ್ ಇದೆ, ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇದೆಲ್ಲ. ನೀವು ಫಸ್ಟ್ ಟೈಮಾಗಿ ನೋಡ್ತಿರೋದು ಹೇಳಿ ನನಗೆ. ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ. ಕೇಕ್ ಕಲಿಯೋಣ ಗೈಸ್, ಕೇಕ್ ಕಲ್ತ್ಬಿಟ್ಟು ನಿಮಗೂ ಹೇಳ್ಕೊಡ್ತೀನಿ ಗೈಸ್. ಅಲ್ಲಿ ನೋಡಿ ಇದು ಅಂದರೆ ಇಲ್ಲೆಲ್ಲ ಈ ಥರ ಫ್ರೂಟ್ ಜ್ಯೂಸ್ ಮಾರ್ತಿರ್ತಾರಂತೆ ಡಿಫ್ರೆಂಟು. ಸೊ ಅದಕ್ಕೆ ನಾವು ಟೇಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬಟರ್ ಮಿಲ್ಕ್ ತೊಗೊಂಡಿದ್ದೀನಿ, ಅವರು ಲೆಮನ್ ಜ್ಯೂಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆ, ಡಿಫ್ರೆಂಟ್ ಎಕ್ಸಾಮ್. ಲೆಮನ್ ಸಬ್ಜಾ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಲಸ್ಸಿ ಅಂತೆ, ಅದಕ್ಕೆ ಬೂಸ್ಟ್ ಎಲ್ಲ ಹಾಕ್ಕೊಡ್ತಾರೆ. ಏನೇ ತೊಗೊಂಡ್ರು ಬರೀ 10 ರೂಪಾಯಿ. ಲೆಮನ್ ಸೋಡಾ, ಆಮೇಲೆ ಸಬ್ಜಾ ಲೆಮನ್ ಸೋಡಾ, ಆಮೇಲೆ ಲಸ್ಸಿ, ಆಮೇಲೆ ಬಾದಾಮು ಎಲ್ಲ ಸುಮಾರೊಂದು 8 ಥರ ಇದೆ. ಏನು ತೊಗೊಂಡ್ರು 10 ರೂಪಾಯಿ, ತುಂಬ ಕಡಿಮೆ ಇರುತ್ತೆ ಮತ್ತು ವರ್ತಿದೆ. ದೊಡ್ಡ ಲೋಟದಲ್ಲಿ ನಂಗೆ ಕುಡಿಯೋಕ್ಕೆ ಆಗ್ತಿಲ್ಲ. ಬ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಬೇಕ್ರಿಲೆಲ್ಲ ಜೋಡಿಸ್ತಾ ಇದ್ವಿ, ಎಲ್ಲ ಇದು ಮಾಡ್ತಿದ್ವಿ. ಇವಾಗ ಬಂದುಬಿಟ್ಟು ಬಾಕ್ಸ್ನ ಜೋಡಿಸ್ತಾ ಇದ್ದೀವಿ. ನಾಳೆನೂ ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀವಿ. ಓಪನಿಂಗು ಹೆಂಗೆ ಏನಿರುತ್ತೆ ಪೂಜೆ ಅನ್ನೋದನ್ನ. ಇವಾಗ ನಾನು ಮುರಳಿಯವ್ರು ಕೂತ್ಕೊಂಡು ಇಲ್ಲಿ ಬಾಕ್ಸ್ ಜೋಡಿಸ್ತಿದ್ದೀನಿ, ನಿಮಗೂ ತೋರಿಸ್ತೀನಿ. ಸ್ವೀಟ್ಸ್ ಎಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಸೆಟಪ್ ಆಗಿದೆ. ಇನ್ನು ಕೇಕ್ಸು ಸ್ವಲ್ಪ ಅದೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಬಾಕ್ಸಸ್ ಮಾಡ್ತಿದ್ವಿ, ಈ ಕಡೆ ಸೈಡೆಲ್ಲ ಈ ಥರ ಬಾಕ್ಸಸ್. ಮುರಳಿಯವರು ಇಲ್ಲೆಲ್ಲ ಸ್ವೀಟ್ಸ್ ಆಗಿದೆ, ತೋರಿಸ್ತೀನಿ ಫೈನಲ್ ಆಗಿ ಹೆಂಗಿದೆ ಏನು. ಇಲ್ಲೆಲ್ಲ ಜೋಡಿಸಿದ್ದೀವಿ, ಇದೆಲ್ಲ ಮಾಡಿ ಅದಾದಮೇಲೆ ಹೆಂಗೆ ಏನು ಅನ್ನೋ ತೋರಿಸ್ತೀನಿ. ನಾಳೆನೂ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಇವಾಗ ಇದೆಲ್ಲ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ.
ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಫುಲ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ, ಸ್ವಲ್ಪ ಟಯರ್ಡ್ ಆಗಿತ್ತು. ನಾನು ಬಂದು ಮಲಗಿದ್ದೆ 4 ಗಂಟೆ, ಇವಾಗ ಮತ್ತೆ 9:30 ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ದಿನ ಪೂಜೆ ಮತ್ತು ಹೆಂಗೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಗೈಸ್, ಇವಾಗ ಬೇಕ್ರಿ ಹತ್ರ ಹೋಗ್ತಿದ್ದೀವಿ, ಹೋಗೋಣ. ಮುರಳಿಯವ್ರನ್ನಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಸ್ವಲ್ಪ ಒಟ್ಟು ಇಟ್ಕೊಂಡ್ಬರ್ತೀನಿ ಅಂತ ಹೋದರು. ಅವ್ರು ಬಂದ ತಕ್ಷಣ ನಡ್ಕೊಂಡು ಹೋಗೋದು, ಇಲ್ಲೇ ವಾಕಬಲ್ ಡಿಸ್ಟೆನ್ಸು. ಹೋಗ್ಬಿಟ್ಟು ಇವತ್ತು ಪೂಜೆ ಎಲ್ಲ ಮುಗಿಸಿ ಹಾಸನಿಗೆ ಯಾವಾಗ ರಿಟರ್ನ್ ಆಗ್ತೀವಿ ಅನ್ನೋದು ನೋಡಬೇಕು. ಬೇಕ್ರಿ ಇದೆ, ಬೆಂಗಳೂರು ಅಯ್ಯಂಗರ್ ಬೇಕ್ರಿ. ನೋಡಿ ಗೈಸ್, ಇದೆ ಬೇಕ್ರಿ. ಇಲ್ಲಿ ಮುರಳಿಯವರು ಫೋಟೋಗೆಲ್ಲ ಹೂವು ಹಾಕ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಐಟಮ್ಸು ರೆಡಿ ಇದೆ. ಕೇಕ್ ಐಟಮ್ಸು ಆ ಥರ ಮಾಡಬೇಕಿತ್ತು. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ರೆಡಿ ಇತ್ತು. ಹಂಗಾಗಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ವು. ಇಲ್ಲೇನು ತುಂಬ ಗ್ರ್ಯಾಂಡಾಗಿ ಏನು ಪೂಜೆ ಮಾಡೋಲ್ಲ, ತುಂಬ ಸಿಂಪಲಾಗಿ ಪೂಜೆ ಮಾಡ್ತಾರೆ. ದುಡ್ಡು ಮಾತ್ರ ಭಾರಿ ಇಸ್ಕೊತಾರೆ. ಆ ಕಳ್ಸಕ್ಕೆ ನೀರು ಸಹ ತುಂಬಿಲ್ಲ, ಆ ಥರ ಪೂಜೆ ಮಾಡ್ತಾರೆ. ಅವನೆಲ್ಲೋ ಕೂತಿರ್ತಾನೆ ಪೂಜಾರಿ, ಅಲ್ಲೆಲ್ಲೋ ಮಂತ್ರ ಹೇಳ್ತಿರ್ತಾರೆ, ಇಲ್ಲಿ ಕೂರಿಸಿರ್ತಾರೆ. ಡಿಫ್ರೆಂಟಾಗಿತ್ತು ಪೂಜೆ. ಏನು ಅಷ್ಟೇನು ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ ಪೂಜೆ ಏನು ಮಾಡಿರಲಿಲ್ಲ ಇಲ್ಲಿ. ನಾನು ಈ ಬ್ಲಾಗ್ನ ಮತ್ತೆ 3ನೇ ದಿವಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ವ್ಯಾಪಾರ ಮಾಡ್ತಾಯಿದ್ದೀನಿ, ಯಾಕಂದರೆ ತುಂಬ ರಶ್ ಇತ್ತು. ಸೊ ಅದಕ್ಕೆ ವ್ಯಾಪಾರಕ್ಕೆ ನಾವೇ ಕೂತಿರೋದ್ರಿಂದ ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಈ ಬ್ಲಾಗ್ನ ಇವತ್ತು ಎಂಡ್ ಮಾಡಿ ಅಪ್ಲೋಡ್ ಮಾಡಲೇಬೇಕು. 3 ಡೇಸಿಂದ ಕಂಟಿನ್ಯೂ ವಿಡಿಯೋ ಮಾಡ್ತಾನೇ ಇದ್ದೀನಿ. ಮತ್ತು ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ, ಚೆನ್ನಾಗಿ ಆಗ್ತಿದೆ, ಪರವಾಗಿಲ್ಲ. ಆದರೆ ಒಂದು ಏನಂದರೆ ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಅವ್ರ ಭಾಷೆ ನಮಗೆ ಬರಲ್ಲ. ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೀವಿ. ನನ್ನ ಮೈದ್ನಂಗೆ ಒಬ್ಬರಿಗೆ ಬರೋದು, ಇನ್ನೊಬ್ಬರಿಗೆ ಇನ್ಯಾರಿಗೂ ಬರಲ್ಲ ಸರಿಯಾಗಿ. ಮುರಳಿಯವ್ರಿಗೆ ಅಂದರೆ ಆಫ್ ಬರುತ್ತೆ, ಅವ್ರಿಗೂ ಕರೆಕ್ಟಾಗಿ ಫುಲ್ ಬರಲ್ಲ, ಆಫ್ ಮೇಂಟೈನ್ ಮಾಡ್ತಾರೆ. ಕಲ್ತ್ಕೊಳ್ಳೋಕ್ಕೆ ನಾವಿಲ್ಲಿ ಇರೋದು ಇಲ್ಲ. ನೋಡೋಣ, ಕಲಿತ್ರೆ ಒಳ್ಳೇದು. ನಂಗೆ ನಮ್ಮ ಬೇಕ್ರಿ ಓನರ್ ಬಂದಿದ್ದಾರೆ, ಇವರೇ ಓನರು. ಇವರೊಬ್ಬರಿಗೆ ಬರೋದು ಮಾತು ಕರೆಕ್ಟಾಗಿ, ಇಲ್ಲಿ ಯಾರಿಗೂ ಬರಲ್ಲ. ಇವರು ಸ್ವೀಟ್ ಮಾಸ್ಟರ್. ನೋಡಿ, ಹಾಯ್ ಮಾಡಿ ಅಜಿತ್ ಅವರೇ, ಹಾಯ್. ಇವರು ಮೇಸ್ತ್ರಿ, ನಮ್ಮ ಫಿಸಿಕ್ಸ್ ಲೆಕ್ಚರರು. ಇಲ್ಲಿ ಮುರಳಿಯವ್ರು ಇಲ್ಲೇ ನಿಂತಿದ್ದಾರೆ. ನಾವೇ ವ್ಯಾಪಾರಕ್ಕೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದ್ದೀವಿ, ನೋಡ್ಬೋದು. ಡೌಟ್ ಬರುತ್ತೆ ಇವ್ರು ಯಾರು ಅಂತ. ಇವರು ಮುರಳಿಯವ್ರು ಫಸ್ಟು, ಸೆಕೆಂಡ್ ತಮ್ಮ, 3ನೇವರು. ಇವರು ಇಲ್ಲಿ ಇದ್ದಿದ್ದರಿಂದ ನಾವು ಇರಲಿಲ್ಲ. ಅವರು ಒಂದು 3 ವರ್ಷ ಆಗೋಯ್ತು ಈ ಕಡೆ ಬಂದ್ಬಿಟ್ಟು. ಈ ಕಡೆ ಸೈಡ್ ನನ್ನ ಮದುವೆ ಆಗಿ 1 ವರ್ಷ ಮಾತ್ರ ಅವ್ರು ಹಾಸನ ಇದ್ದಿದ್ದು. ಅದಾದಮೇಲೆ ನಾನು ಬೇಕ್ರಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಈ ಕಡೆ ಬಂದು ಬೇಕ್ರಿ ಕೆಲಸ ಕಲಿತಿದ್ರು. ಹಂಗಾಗಿ ಇವಾಗ ಫೈನಲಿ ಬೇಕ್ರಿ ಮಾಡಿದ್ದಾರೆ ಅವ್ರು ಇಷ್ಟಪಟ್ಟಂಗೆ. ಹಂಗಾಗಿ ನಾನು ಬ್ಲಾಗಲ್ಲಿ ನೋಡಿರಲ್ಲ. ಅವರು 2ನೇ ತಮ್ಮ ಭರತ್ ಅವರು, 1ನೇ ತಮ್ಮ ಅನಿತಾ ಲಾಸ್ಟ್ನೇ ಅವಳು. ಇವಾಗ ಒಟ್ಟಿನಲ್ಲಿ ನಾವೊಂದು 3-4 ಡೇಸ್ ಇದ್ದುಬಿಟ್ಟು ಎಲ್ಲ ಇದೆಲ್ಲ ಫುಲ್ ಸೆಟ್ಲ್ ಆದಮೇಲೆ ನಾವು ಹಾಸನಿಗೆ ಹೋಗ್ತೀವಿ. ಏನು ಅನ್ಸುತ್ತೆ? ಇವು ಸಖತ್ತು ಸೆಕೆ, ಫ್ಯಾನ್ ಇರಲಿ ಏನೇ ಇರಲಿ ಫುಲ್ ಸೆಕೆ. ನನಗೆ ಅಷ್ಟು ಸೆಕೆ ಫೀಲ್ ಆಗಲಿಲ್ಲ. ಅಂದರೆ ತುಂಬ ಸೆಕೆ ಇರೋರಿಗೆ, ಹೀಟ್ ಹೊಡೆಯೋರಿಗೆ ಇಲ್ಲೆಲ್ಲ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಮಳೆ ಬರ್ತಾ ಇದೆ, ಗುಡ್ಲು ಸಿಡ್ಲಂತೂ ಫುಲ್ಲು ಭೂಕಂಪನೇ ಆಗ್ತಿದೆ ಅನ್ನೋಂಗೆ ಕೇಳಿಸುತ್ತೆ ಈ ಕಡೆ. ಗುಡುಗುನೆ ಇಲ್ಲೆಲ್ಲ ಭೂಕಂಪ ಆಗ್ತಿರೋ ಥರನೇ ಕೇಳಿಸುತ್ತೆ, ಸಖತ್ತು. ಬೆಳಗ್ಗೆ ಅಂತೂ ಫುಲ್ ಗಾಬರಿ ಆಗೋದ್ವಿ. ಎದ್ದು ಏನಾಯ್ತಪ್ಪ ಅಂತ ಸುತ್ತಲೂ ನೋಡ್ತಾ ಇದ್ದೀವಿ. ಫ್ಯಾನ್ ಇಲ್ಲ ಅಂದರೆ 1 ನಿಮಿಷ ಇರೋಕ್ಕಾಗಲ್ಲ ಗೈಸ್. ಇಲ್ಲಿ ಫ್ಯಾನ್ 24/7 ಓಡ್ತಾನೆ ಇರಬೇಕು, ಇಲ್ಲಾಂದರೆ ಇರೋಕ್ಕೆ ಆಗಲ್ಲ ಲಿಟ್ರಲಿ. ಇವತ್ತು ಕೋಲ್ಡ್ ಇದೆ, ಹಂಗಾಗಿ ಇರ್ಬೋದು. ಮತ್ತು ಗಾಳಿನೂ ಅಷ್ಟೇ, ಗಾಳಿ ಬಂದರೆ ಸುಂಟ್ರು ಗಾಳಿ ಥರ ಎತ್ಕೊಂಡು ಹೋಗ್ಬಿಡುತ್ತೆ. ಇಲ್ಲಿ ಬೆಟ್ಟ ಗುಡ್ಡಗಳು ಇಲ್ಲ ಅಂತ ಈ ಕಡೆ ಸುತ್ತಮುತ್ತ, ಹಂಗಾಗಿ ಒಂದೇ ಫ್ಲೋರ್ ಎತ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಜಾಸ್ತಿ ಗಾಡಿನಾ ಫುಲ್ಲು ಎತ್ಕೊಂಡು ಹೋಗ್ತಿರುತ್ತೆ, ಮನುಷ್ಯನೂ ಸೇರಿ. ಅವತ್ತಂತೂ ಫುಲ್ಲು ಎಳ್ಕೊಂಡು ಹೋಗ್ಬಿಡ್ತೈತೆ. ಅವತ್ತು ಅಷ್ಟೇ ಒಂದು ದಿವಸ ಚೆನ್ನಾಗಿದೆ ಒಟ್ಟಿನಲ್ಲಿ. ಇವ್ರು ಅರ್ಧ ತಿಂತಾರೆ, ನಾನು ಅರ್ಧ ತಿಂತೀವಿ. ಬೇಕಿರೋದು ನಾವೇ ಮುಗಿಸ್ತೀವಿ, ನಮ್ಮ ಫ್ಯಾಮಿಲಿಯವರೇ ಮುಗಿಸಾಕ್ಬಿಡ್ತೀವಿ. ಸುಳ್ಳಲ್ಲ, ನಿಜ. ನಾನು ಬರೀ ಸ್ವೀಟ್ಸ್ ತಿಂತೀನಿ, ಸ್ವೀಟ್ಸು ಕೇಕು ಬರೀ ಅದನ್ನೇ ತಿಂತಿದ್ದೀನಿ. ಇನ್ನು ಇವರು ಬರೀ ಪಕೋಡ ಅದು ಇದು ತಿಂತಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲೇ ಮುಗಿಸಾಕ್ಬಿಡ್ತೀವಿ ತಿಂದ್ಕೊಂಡು. ಇವ್ರು ಮಾತ್ರ ಏನೂ ತಿಂತಿಲ್ಲ ಪಾಪ. ನೋಡಿ ಸ್ಮೆಲ್ ನೋಡಿನೇ ಮೂರ್ಛೆ ಬಿದ್ದೋಗ್ತವ್ರೆ. ನೋಡಿ ಇಷ್ಟು ರೆಡಿ ಆಗಿದೆ. ಈಗ ನಾವು ಪೊಂದೂರ್ಗೆ ಹೋಗ್ತಾ ಇದೀವಿ. ಏನ್ ತರ ಗೊತ್ತಾ, ಹೆಸರು ಕಾಳು. ಅದು ನಮ್ಗೆ ಅದು ಹೆಸರೇ ಬರಲ್ಲ ಏನು ಅಂತ, ಆದ್ರೂ ಹೆಸರು ಕಾಳು ತರಕ್ ಹೋಗ್ತಿದೀವಿ. ಫೋಟೋದಲ್ಲಿ ತೋರಿಸ್ಬಿಟ್ಟು
ಈ ಕಾಳು ಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ಹೋಗಿ. ಅಲ್ಲೆಲ್ಲೂ ಸಿಗಲಿಲ್ಲ ನಾವಿರೋ ಕಡೆ. ಸೊ ಅದಕ್ಕೆ ಅಲ್ಲಿ ಹೆಸರು ಬೇಳೆ ಮಾತ್ರ ಸಿಗೋದಂತೆ, ಹೆಸರು ಕಾಳು ಸಿಗೋಲ್ಲ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ನಾವು ಹೆಸರು ಕಾಳು ತರಕ್ಕೆ ಬರ್ತಾ ಇದ್ದೀವಿ. ಇವಾಗ ತಗೊಂಡೋಗಿ ಮನೆಗೆ ಕೊಟ್ಟರೆ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆ. ಅದಾದ್ಮೇಲೆ ನಾವು ಹೋಗಿ ತಿನ್ಬೋದು, ಇಲ್ಲಾಂದರೆ ಅಡುಗೆ ಮಾಡಲ್ಲ. ಐಟಮ್ಸ್ ಏನು ಜಾಸ್ತಿ ಇಲ್ಲ, ಇಲ್ಲಿ ಏನೂ ತಂದಿಲ್ಲ, ಸ್ವಲ್ಪ ಇದೆ. ನಾವೆಲ್ಲ ಮತ್ತೆ ಹೋಗ್ತೀವಿ ಅಷ್ಟೇ. ನಮ್ಮ ಐದನ ಮತ್ತೆ ಯಾರು ಒಂದಿಬ್ಬರು ಜನ ಇಲ್ಲಿರ್ತಾರೆ, ಮಿಕ್ಕವರೆಲ್ಲ ನಾವು ಹೋಗ್ತೀವಿ. ಸೊ ಅದಕ್ಕೆ ಏನು ಜಾಸ್ತಿ ಐಟಮ್ಸ್ ಏನೂ ತಂದಿಲ್ಲ. ಇವಾಗ ಹೋಗ್ತಾ ಇದ್ದೀವಿ, ತಗೊಂಡು ಮತ್ತೆ ಬೇಕ್ರಿ ಹತ್ರ ಹೋಗಬೇಕು ಅಲ್ಲಿ ವ್ಯಾಪಾರ ಮಾಡೋಕ್ಕೆ. ಮುಂದೆ ನೋಡಿ ಡಿಫ್ರೆಂಟ್ ಆಗಿದೆ ಗೈಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಒಟ್ಟಿನಲ್ಲಿ. ನಮ್ಮ ಸೈಡ್ಗೂ ಇಲ್ಲಿಗೂ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಇಲ್ಲಿ ಬರೀ ಸ್ವೀಟ್ಸೇ ತಿನ್ನೋದು, ಖಾರ ಅಂತೂ ಯಾರು ತಿನ್ನೋದೇ ಇಲ್ಲ. ನಮಗೆ ಖಾರ ಬೇಕು, ಅವರಿಗೆ ಸ್ವೀಟ್ ಬೇಕು. ಡಿಫ್ರೆಂಟ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಅಂತಾರೆ. ಚೆನ್ನಾಗಿದೆ. ಒಂದು ಟಾಪು ಇದು ಕೇಳೋಣ ಎಷ್ಟಿರುತ್ತೆ ಗೈಸ್. ಈಗ ನಾವು ಹೆಸರು ಕಾಳು ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅದಕ್ಕೆ ಪಚ್ಚಪೈರು ಅಂತ ಕರೀತಾರಂತೆ. ಅದನ್ನ ತಗೊಂಡು ನಾನೊಂದು ಡ್ರೆಸ್ ತೊಗೊಂಡೆ. ನನಗೆ ಹಾಕೊಳ್ಳೋಕ್ಕೆ ಡ್ರೆಸ್ಸಸ್ ಜಾಸ್ತಿ ತಂದಿರಲಿಲ್ಲ. ಸೊ ಅದಕ್ಕೆ ಒಂದು ಸಿಂಗಲ್ ಪೀಸ್ ಡ್ರೆಸ್ ಥರ ತೊಗೊಂಡಿದ್ದೀನಿ. ಪರವಾಗಿಲ್ಲ ರೈಟು. ಇವಾಗ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇನ್ನು ಏನು ತೊಗೊಂಡೋದು ಅಂತ. ಎಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ನನಗಂತೂ ದೇವರನೆಗೆ ಎಲ್ಲಿ ಅಂತ ಗೊತ್ತಿಲ್ಲ. ಪಚ್ಚಪೈರು ತಗೋದು ಹೋಗಿದ್ದೆ, ಇರಲಿಲ್ಲ. ಪಚ್ಚ ಪೆಸರು ಅಂತೆ, ಪಚ್ಚ ಪೆಸರು. ಪ್ರೊನೌನ್ಸಿಯೇಷನೇ ಬರ್ತಾ ಇಲ್ಲ ನನಗೆ. ನೋಡ ಇಲ್ಲಿ ಕೇಳೋಣ. ನೋಡಿ ಗೈಸ್, ಕೇಕ್ ಚೆನ್ನಾಗಿ ಬಂದಿದೆಯಾ ಕಮೆಂಟ್ ಹಾಕಿ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 8:30 ಮೇಲಾಗಿದೆ. ಎಷ್ಟೊತ್ತು ಗಂಟೆ ಕಸ್ಟಮರ್ಸ್ ಇದ್ದರು. ಇವಾಗ ಯಾರೂ ಇಲ್ಲ, ಹಂಗಾಗಿ ಕುತ್ಕೊಂಡು ನೋಡಿ ಕೇಕ್ ತಿಂತೀನಿ. ಯಾರು ಇಲ್ಲ ಅಂದಾಗ ಅದು ಇದು ಬರೀ ತಿಂತಾನೇ ಇರ್ತೀನಿ. ಇನ್ನೇನು 10-10:30 ಹಂಗೆ ಕ್ಲೋಸ್ ಮಾಡಿಬಿಡ್ಬೇಕು. ಕರೆಂಟ್ ಹೋಯ್ತು ಗೈಸ್. ಸರಿ ಗೈಸ್, ಕರೆಂಟ್ ಬಂದಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಎಷ್ಟೊತ್ತಿಗೆ ಬರ್ತೀನಿ ನೋಡೋಣ. ಕರೆಂಟ್ ಬಂತು. ಇಲ್ಲಿ ಫುಲ್ಲು ಡಿಫ್ರೆಂಟು. ನಮ್ಮ ಕಡೆನೇ ಬೇರೆ ಥರ, ಇಲ್ಲೇ ಬೇರೆ ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಡಿಫ್ರೆಂಟ್ ಅಂದರೆ ಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗ್ತೈತೆ. ಒಂದು ಕಡೆ ನಗು ಬರ್ತೈತೆ ಸಖತ್ತು. ಅವ್ರಿಗೆ ನಮ್ಮ ಭಾಷೆ ಅರ್ಥಾಗಲ್ಲ, ನಮ್ಗೆ ಅವ್ರ ಭಾಷೆ ಅರ್ಥಾಗಲ್ಲ. ಒಟ್ಟಲ್ಲಿ ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ ಮಾಡೋ ಅಷ್ಟಂತೂ ಸ್ವಲ್ಪ ಬರುತ್ತೆ. ಒಂದು ಸ್ವಲ್ಪ ಇಂಗ್ಲೀಷು ಹಿಂದಿ ಸೇರಿಸ್ಕೊಂಡು ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಆದ್ರೂ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ. ಎಕ್ಸ್ಪೀರಿಯೆನ್ಸ್ ಒಂಥರ. ಮತ್ತು ಇಲ್ಲಿ ತುಂಬ ಹೈ ರೈಟು, ತುಂಬ ಆ ಥರ ಎಲ್ಲ ಇಲ್ಲ. ಇಲ್ಲೆಲ್ಲ ತುಂಬ ಕಡಿಮೆ ಸಿಗುತ್ತೆ. ಎಳ್ನೀರೆಲ್ಲ ಬರೀ 30 ರೂಪಾಯಿ. ನೊಂಗೆಲ್ಲ ಒಂದು 15-16 ಪೀಸಿಗೆ ಬರೀ 50 ರೂಪಾಯಿ. ಆ ಥರ ತುಂಬ ಕಡಿಮೆ ಚೆನ್ನಾಗಿದೆ ಒಟ್ಟಿನಲ್ಲಿ ಒಂಥರ. ಆದರೆ ಬಿಸಿಲು ಮಾತ್ರ ಸಖತ್ತು ಬಿಸಿಲು, ಇರೋಕ್ಕಂತೂ ಆಗೋದೇ ಇಲ್ಲ ಇಲ್ಲೆಲ್ಲ. ಚೆನ್ನಾಗಿದೆ. ಅದೇ ಬಂದರೆ ಒಂದು 10 ದಿವಸ 15 ದಿವಸಕ್ಕೆ ಇಟ್ಕೊಂಡು ಹೋಗ್ಬಿಡ್ಬೇಕು ಅಷ್ಟೇ. ಲೈಫ್ ಲಾಂಗ್ ಇಲ್ಲೆಲ್ಲ ಸ್ಟೇ ಮಾಡ್ತೀವಿ ಅಂದರೆ ಆಗಲ್ಲ. ಇನ್ನೊಂದೇನು ಅಂದರೆ ನಮ್ಮೂರು ನಮಗೆ ಚಂದ. ಏನೇ ಆದರೂ ಅಷ್ಟೇ, ಇದ್ದರೂ ಅಲ್ಲೇ ಇರಬೇಕು, ಸತ್ರೂ ಅಲ್ಲೇ ಇರಬೇಕು. ನಮ್ಮೂರು ನಾವು ಬಿಟ್ಬಿಟ್ಟು ನಮ್ಮೂರು ಬಿಟ್ಬಿಟ್ಟು ಬಂದು ಇಲ್ಲೆಲ್ಲ ಇರ್ತೀವಿ ಅಂದರೆ ನಿಜ ಯಾರು ಪರಿಚಯ ಇರೋರು ಇರಲ್ಲ, ಏನಿರಲ್ಲ. ಒಂಥರ ಅಲೋನ್ ಫೀಲಿಂಗು. ಇವಾಗ ನಾನು ಹಾಸನಲ್ಲಿ ಇದ್ದಿದ್ರೆ ಎಷ್ಟು ಕಡೆ ತಿರುಗ್ತಿದ್ದೆ. ಇಲ್ಲಿ ಬಂದಾಗ್ಲಿಂದ ಬೇಕ್ರಿ ಬಿಟ್ಟು ಮನೆ ಬಿಟ್ಟು ಬೇಕ್ರಿ ಇನ್ನೆಲ್ಲೂ ತಿರುಗಿಲ್ಲ. 1 ರೂಪಾಯಿ ಖರ್ಚು ಮಾಡಿಲ್ಲ ಲಿಟ್ರಲಿ ನಾನು. ಹಾಸನ ಇದ್ದಿದ್ರೆ ಎಷ್ಟು ಖರ್ಚು ಮಾಡ್ತಿದ್ದೆ, ಎಷ್ಟು ತಿಂತಿದ್ದೆ. ತಿನ್ನೋದನ್ನ ಬೇಕ್ರಿಲಿ ತಿಂತಾಯಿದ್ದೀವಿ ಅಂದರೆ ಖರ್ಚು ನಾನು ಏನೂ ಮಾಡ್ತಿಲ್ಲ. ಇವತ್ತು ಒಂದು ಡ್ರೆಸ್ ಮಾತ್ರ ತೊಗೊಂಡೆ ಅಷ್ಟೇ, ಬಿಟ್ಟರೆ ಇನ್ನು 1 ರೂಪಾಯಿ ಖರ್ಚು ಮಾಡ್ತಿಲ್ಲ, ಏನೂ ಖರ್ಚು ಮಾಡ್ತಿಲ್ಲ. ಅಂದರೆ ಹೊರಗಡೆ ಇರೋರು ಹಂಗೆ ಅನಿಸುತ್ತೆ, ಖರ್ಚು ಮಾಡಲ್ಲ ಅನಿಸುತ್ತೆ. ತಿನ್ನೋದಕ್ಕೆ ಬಿಟ್ಟರೆ ಇನ್ನೇದಕ್ಕೂ ಖರ್ಚು ಮಾಡಿ ಎಕ್ಸ್ಟ್ರಾ ತೊಗೊಳ್ಳಲ್ಲ ಅನಿಸುತ್ತೆ. ಆದರೂ ನಮ್ಮೂರೇ ನಮಗೆ ಚೆಂದ ಗೈಸ್. ಬೇರೆ ಊರಲ್ಲೆಲ್ಲ ಹೋಗಿ ಲೈಫ್ ಸೆಟಲ್ ಮಾಡ್ಕೊತೀವಿ ಅಂದ್ಕೊಂಡು ಹೋದ್ರೂ ಅದು ಒಂದು ಫೀಲ್ ಇರುತ್ತೆ. ಒಂಥರ ಏನೋ ಒಬ್ಬಂಟಿತನ ಫೀಲ್ ಆಗಿಬಿಡುತ್ತೆ ಅವಾಗ. ಇವಾಗ ಇಷ್ಟು ಜನ ಎಲ್ಲ ಇದ್ದಾರೆ. ಇವಾಗ ನಂಗೆ ಉಳಿಯೋರು ಇವಾಗ ಫುಲ್ ಇದ್ದಾರೆ ನನ್ನ ಜೊತೆ. 24/7 ಆ ಥರ ಇದ್ದೇ ಇದ್ದಾರೆ. ಆದರೂ ಅವ್ರ ಜೊತೆ ಇದ್ದರೂ ನಾನು ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾಯಿಲ್ಲ ಅವ್ರ ಜೊತೆ ಜಾಸ್ತಿ. ಯಾಕಂದರೆ ಕಸ್ಟಮರು ಅದು ಇದು ಅಂತ ಅವ್ರನ್ನ ನೋಡ್ತಿದ್ದಾಗ ಅವ್ರು ಇದ್ರೂ ಆ ಥರ ಎಲ್ಲ. ಕೆಲ್ಸಕ್ಕೆ ಹೋಗಿ ಬಂದಾಗ ಒಂದು 1 hour 2 hours ನಮ್ಮ ಜೊತೆ ಇದ್ದರೆ ಎಷ್ಟು ಖುಷಿ ಆಗೋದು. ಇವಾಗ ಅವರು 24 hours ನನ್ನ ಜೊತೆ ಇದ್ರೂ ಅಷ್ಟು ಸಿಕ್ತಿಲ್ಲ ಖುಷಿ ನನಗೆ. ಹಂಗಾಗಿ ಇದು ನನಗಿಷ್ಟ ಆಗಲಿಲ್ಲ. ಏನೇ ಬಿಸ್ನೆಸ್ ಮಾಡಲಿ ಏನೇ ಮಾಡಲಿ ನಮ್ಮೂರಲ್ಲೇ ಮಾಡಬೇಕು. ಈಗ ಅವರೂ ಸದ್ಯಕ್ಕೆ 1 ತಿಂಗಳು ಬೇರೆಯವರಿಗೆ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವ್ರ ಕೆಲಸನ. ಅವ್ರು ಮೇಂಟೈನ್ ಮಾಡ್ಕೊತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಇಲ್ಲೊಂದು 10-15 ದಿವಸ ಇಟ್ಕೊಂಡು ಇಲ್ಲೊಂದು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ಫಿಲ್ ಆದಮೇಲೆ ನಾವು ಹೋಗೋಣ ಅಂತ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಳಗಡೆ ಇಟ್ಬಿಟ್ಟು ಹೋಗಬೇಕು. ಹೋಗಿ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ. ಸರಿ ಗೈಸ್.
ಬ್ಲಾಗ್ನ ನೀವು ಫುಲ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ನಿನ್ನೆ ಬ್ಲಾಗ್ನ ಏನು ಮಾಡೋ ಅಷ್ಟರಲ್ಲಿ ಕರೆಂಟ್ ಹೋಯ್ತು, ಅದಾದಮೇಲೆ ಮತ್ತೆ ನಂದು ಬ್ಯಾಟ್ರಿ ಡೌನ್ ಆಗೋಯ್ತು, ಚಾರ್ಜಿಂಗೇ ಹಾಕಿರಲಿಲ್ಲ. ಸೊ ಅದಕ್ಕೆ ಇವಾಗ ಏನು ಮಾಡ್ತಿದ್ದೀನಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಹಾಗೂ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಾವ ರೀತಿ ಬ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಅದೇ ರೀತಿ ಬ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಶ್ರೀಕಾಕುಳಂಗೆ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಏನು ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ. ಇವಾಗ ಹೋಗಿ ಫ್ರೆಶ್ ಆಗಿ ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್.